ಪಲ್ಲಕ್ಕಿ ಅಂತ ಕರಿತೀವಿ. ಚಿತ್ರದುರ್ಗಕ್ಕೆ ಏನಾದ್ರು ಬರಗಾಲ ಬಂದಾಗ, ಕ್ಷಾಮ ಬಂದಾಗ, ಧಕ್ಕೆ ಬಂದಾಗ ಸ್ವಾಮಿಗಳಲ್ಲಿ ಕುಣಿಸ್ಬಿಟ್ಟು ಅಂತಕ್ಕಂಥ ವಿಚಾರಗಳು ತಿಳಿದಕ್ಕೆ ಪಲ್ಲಕ್ಕಿ. ನಾವಿಲ್ಲಿ ಸಹ ಕಷ್ಟ ಬಂದಾಗ ನೋಡ್ತಿದ್ದೀವಿ, ಅವ್ರನ್ನ ಅಪ್ಪಣೆ ಕೇಳಕ್ ಹೋಗ್ತವಲ್ಲ ಹಂಗೆ. ಸರ್ಕಾರದವರಿಗೆ ಗಾಳಿ ಬೆಳಕಿಗೋಸ್ಕರ ಗವಾಕ್ಷಿ ಮಾಡಿದ್ರೆ ವೆಂಟಿಲೇಷನ್ ಅದು ಸ್ವಾಮಿಗಳು ಕುತ್ಕೊಂಡ್ಬಿಟ್ಟು ಧ್ಯಾನ ಮಾಡ್ತಕ್ಕಂಥದ್ದು ಮೆಡಿಟೇಷನ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಧ್ಯಾನ ಮಾಡುವ ಜಾಗ. ಶಿವ ಪಾರ್ಥಿವ ಚಿತ್ರ ಕಾಣದ ಸೆಂಟರ್ ದಕ್ಷ ಬ್ರಹ್ಮ ಚಿತ್ರ ಕಾಣುತ್ತೆ. ನಾವಿಲ್ಲೂ ಸಹ ದೇವಸ್ಥಾನ ಕಡದಾಗ ದೇವರಿಂದಗಡೆ ಪ್ರಭಾವಳಿ, ಇಂಗ್ಲಿಷ್ ಅಲ್ಲಿ ಆರ್ಚ್ ಅಂತ ಕರಿತೀವಿ. ಸಿಂಹೋತ್ತರ ಮುಖ ಕಾಣೋದಕ್ಕೆ ಸಿಂಹಪೀಠ. ಇವೆಲ್ಲ ಸಾಧು ಸನ್ಯಾಸಿಗಳು, ಅವಧೂತರು, ಪವಾಡ ಪುರುಷರು, ಸಿದ್ಧ ಪುರುಷರು ಬಂದಿರತಕ್ಕಂಥ ಜಾಗ. ಸ್ವಾಮೀಜಿಗಳು ಮಲಗುವ ಮಂಚ ಅಂತ ಹೇಳ್ತೀವಿ ನಾವು. ಈ ಕಡೆ ತಲೆ ಹಾಕರಿ, ಈ ಕಡೆ ಕಾಲ್ ಚಾಚ. ಪರಿಚಯ ಬಂದ್ರೆ ಒಳಗಡೆ ಕಳ್ಸ್ರಿ, ಪರಿಚಯ ಇದ್ರೆ ಬಂದ್ರೆ ಇಲ್ಲ ಅಂತ ಹೇಳಿ ಕಳ್ಸರು. ಅಲ್ಲ ಇದ್ಯಾದ್ ಮೇಡಮ್ ಹಿಂಗೈತಿದ್ದು ಇದು ಅಂತೇನು ಆಯ್ತಾನೆ. ಅಡ್ಡಿ ಬಂದೆ ಇಲ್ಲರತ್ತ ಮಾರ ಹೋಯ್ತು ಜೊತೆ ಬ್ರದರ್ ಇಲ್ಲಿ ಕೂತ್ಕೊಳ್ರಿ. ನೀವು ಇಲ್ಲಿ ಕೂತ್ಕೊಳ್ಳಿ ಸರ್. ಜಾನ್ಕೊಂಡ್ರು ನೀವು ಅಲ್ಲೇ ಕೂತ್ಕೊಳ್ಳಿ. ಅಣ್ಣ ನೀವು ಅಲ್ಲೇ ಕೂತ್ಕೊಳ್ರಿ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ದಯವಿಟ್ಟು ಜಾಗ. ಸರ್ ಇಲ್ಲಿ ಕೂತ್ಕೊಳ್ಳಿ ಸರ್. ಸರ್ ಇಲ್ಲಿ ನೀವು ಬಂದಿರ್ತಕ್ಕಂಥ ಜಾಗ ಗುಪ್ತ ಸಮಾಲೋಚನಾ ಮಂದಿರ. ಇಂಗ್ಲಿಷ್ ನಾವು ಸೀಕ್ರೆಟ್ ಹಾಲ್ ಅಂತ ಕರಿತೀವಿ. ಚಿತ್ರದುರ್ಗಕ್ಕೆ ಏನಾದ್ರು ಬರಗಾಲ ಬಂದಾಗ, ಕ್ಷಾಮ ಬಂದಾಗ, ಧಕ್ಕೆ ಬಂದಾಗ ರಾಜರು, ಸೈನ್ಯಾಧಿಕಾರಿಗಳು, ಮಠಾಧಿಪತಿಗಳು ಒಂದು ಮೀಟಿಂಗ್ ಮಾಡ್ತಿದ್ವಿ. ಅಂದ್ರೆ ಮೇನ್ ಪರ್ಸನ್ಸ್ ಎಲ್ಲರಿಗೂ ಮಾಡ್ತಿದ್ದಿಲ್ಲ. ಇಲ್ಲೊಂದು 4 ಜನ, ಇಲ್ಲೊಂದು 4 ಜನ ನೋಡಿದ್ವಿ. ಸೋಫಾ ಸೆಟ್ ತರ ಕಾಣ್ತಿದ್ವಿ. ಮೀಟಿಂಗ್ ಮಾಡ್ತಕ್ಕಂಥ ಜಾಗ ಇದು. 80 ಅಡಿ ಆಳ ಇರ್ತಕ್ಕಂಥ ಜಾಗ. ನಾವು ಎಷ್ಟು ಕೂಗಾಡಿದ್ರು ಮೇಲೆ ಮಕ್ಕಳ ಕೋಟೆಲಿಂದ ಬಂದ್ಬಿಟ್ಟು ಮರದ ಕುದುರೆ ಕಟ್ಟಾಕಿ ಇಲ್ಲಿ ಬಾಗಿಲು ಕೆಟ್ಟಿದ್ದು ಒಂದು ಮೊದಲಿಗೆ ಸೈಜ್ ಬಳೆ ಕಟ್ಟಿದ. ಇದು ಮೀಟಿಂಗ್ ಮಾಡ್ತಕ್ಕಂಥ ಜಾಗ ಗುಪ್ತ ಸಮಾಲೋಚನಾ ಮಂದಿರ, ಇಂಗ್ಲಿಷ್ ನಲ್ಲಿ ಸೀಕ್ರೆಟ್ ಹಾಲ್. ಸ್ಲೋಲಿ ಬರೀ ಸರ್. ಹೋಗ್ತೀರಾ ಕರೆಕ್ಟ್ ಬಟ್ಟೆ ಚೆಂದ ಮಾಡೋದಕ್ಕಾಯ್ತು ಅಷ್ಟೇ. ಇಜ್ಜಿ ಕಡೆ ಚಿಕ್ಕಮಗಳೂರು